ಇವತ್ತಿನ ಬಿಜಾಪುರ ಜಿಲ್ಲೆಯಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ವಿರುದ್ಧ ಇವತ್ತು ಪಾದಯಾತ್ರೆ ಮುಖಾಂತರ ಮೈಸೂರಿನಿಂದ ಶುರುವಾಗಿ ಇವತ್ತು ನಿಪಾಣಿ ಬೆಳಗಾವಿ ಮತ್ತು ಬಾಗಲಕೋಟೆ ಮುಗಿಸಿಕೊಂಡು ಬಿಜಾಪುರ ಜಿಲ್ಲೆಗೆ ಬರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಿಂದೆ ಇರ್ತಕ್ಕಂಥ 4 ಸಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಒಳ್ಳೆಯ ಕೊಡುಗೆ ಕೊಡ್ತಕ್ಕಂಥ ಧೀಮಂತ ನಾಯಕರು BS ಯಡಿಯೂರಪ್ಪ ಸಾಹೇಬ್ರ ಅವರ ನೆರಳಿನಲ್ಲಿ ಬೆಳೀತಕ್ಕಂಥ ನಾವು ಇವತ್ತು ರಾಜ್ಯ ಅಧ್ಯಕ್ಷರಾಗಿ ಇವತ್ತು 2ನೇ ಬಾರಿ ಬಿಜಾಪುರ ಜಿಲ್ಲೆಗೆ ಬರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮುಂದಿನ ಇವತ್ತು ದಿನಮಾನಗಳಲ್ಲಿ ಈ ರಾಜ್ಯದ ಅನೇಕ ಇವತ್ತು ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿ ಇಡೀ ರಾಜ್ಯದಲ್ಲಿ ಇವತ್ತು ಒಂದು 2 ನಿಮಿಷ ಹೆಚ್ಚಿಗೆ ತಗೋತೀನಿ ಅಣ್ಣ, ದಯಮಾಡಿ ಬೈಬೇಡ್ರಿ ಯಾರು. ಇವತ್ತು ಮೈಸೂರಿನಿಂದ ಬೆಂಗಳೂರಿನಿಂದ ಪಾದಯಾತ್ರೆ ಮಾಡಿ ಅದೇ ಇವತ್ತು ರಾಜ್ಯ ಅಧ್ಯಕ್ಷರಾದ ನಂತರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಸುತ್ತಾಡಿ ಕಾರ್ಯಕರ್ತರನ್ನ ಹುರಿದುಂಬಿಸ್ತಕ್ಕಂಥ ಧೀಮಂತ ನಾಯಕ ಯಾರಾದ್ರೂ ಇದ್ರೆ ಇವು ವೇದಿಕೆ ಮೇಲೆ ಇರ್ತಕ್ಕಂಥ ರಾಜ್ಯಾಧ್ಯಕ್ಷರಂತ BY ವಿಜೇಂದ್ರ ಅಣ್ಣವರೇ. ಇದೇ ಈಗ ತಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ ಒಂದೇ ಕಲ್ಲಿನಿಂದ 10 ಹಕ್ಕಿ ಹೊಡಿತಕ್ಕಂಥ ಇವತ್ತು ದೇಶದ ಮಂತ್ರಿಯಾಗಿ ರಾಜ್ಯದ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಸಂಸದರಾಗಿ ಹಿರಿಯರಾದಂಥ ಸನ್ಮಾನ್ಯ ರಮೇಶ್ ಜಿಗಜಿಣಿ ಅಣ್ಣವರೇ, ಹಿಂದೆ ಅನೇಕ ಇವತ್ತು BS ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ಸರ್ಕಾರದಲ್ಲಿ ಇದ್ದು ಇಡೀ ರಾಜ್ಯಕ್ಕೆ 108 ಅನ್ನ ಕೊಟ್ಟಂತ ಧೀಮಂತ ನಾಯಕ ಶ್ರೀರಾಮುಲು ಅವರೇ, ಇವತ್ತು ವೇದಿಕೆ ಮೇಲಿರ್ತಕ್ಕಂಥ ಇನ್ನೊಬ್ರು ಹಿರಿಯರು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಸಾಹೇಬರು ಒಳಗೊಂಡು ಇವತ್ತು ರಾಜ್ಯದ ನಮ್ಮ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರ ಒಳಗೊಂಡು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಶಾಸಕರು, ಸಂಸದರು, ಮಾಜಿ ಹಾಜಿ ಮತ್ತು ಪಕ್ಷದ ಮಂಡಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ವಿಶೇಷವಾಗಿ ಉರಿ ಬಿಸಿಲಿನಲ್ಲಿ ಇಲ್ಲಿವರೆಗೆ ಕಾಯ್ದು ಇವತ್ತು ಅಣ್ಣನ ಮಾತುಗಳನ್ನ ಕೇಳಕ್ಕೆ ಬಂದಂತ ನನ್ನ ಎಲ್ಲ ತಾಯಿ ತಂದೆಗಳಿಗೆ ನಾನು ಒಂದು ನಮಸ್ಕಾರಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು 2.5 ವರ್ಷ 3 ವರ್ಷ ಬಂತು. ಇಡೀ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂತ ಕೊಡುಗೆ ಏನು? 5 ಗ್ಯಾರಂಟಿ ಆಗಿ ಅವ್ರದ್ದು ಗ್ಯಾರಂಟಿನೇ ಇವತ್ತು ಮುಗಿದು ಹೋಗ್ಯದ. ಇವತ್ತು ಕಾಂಗ್ರೆಸ್ದವ್ರು ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ನೀರು ತುಂಬೋ ಕೆರೆ ಯೋಜನೆಯನ್ನ ಕೊಟ್ಟಂತ ಇವತ್ತು ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರು ಅಂತಕ್ಕಂಥದ್ದು ನೆನಪಿಡಬೇಕಾಗ್ತದೆ. ಕಾಂಗ್ರೆಸ್ನವರು ಇಲ್ಲಿವರೆಗೆ 3 ವರ್ಷದ ಒಳಗೆ ಒಂದು ಗುದ್ದಿ ಪೂಜೆ ಆಗಲಿಲ್ಲ. ನಮ್ಮ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಪ್ರತಿಯೊಂದು ಹಣವನ್ನ ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಶಾಸಕರು, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಹೋಗಿ ಉದ್ಘಾಟನೆ ಮಾಡ್ತಾರೆ. ಅವರಿಗೆ ನಾಚಿಕೆ ಬರಬೇಕು. ಇವತ್ತು ನಿಮ್ಮ ಸರ್ಕಾರದಲ್ಲಿ ಏನಾದರೂ ಇದೆ? ನೀವು ಸರ್ಕಾರದಲ್ಲಿ ಏನಿದೆಪ್ಪ ಅಂದ್ರೆ ಏನೂ ಇಲ್ಲ, ಬಗರಿ ಎಲ್ಲ ಮುಗಿದು ಹೋಗ್ಬಿಟ್ಟದ ಇವತ್ತು. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಷ್ಟೊಂದು ಬಾಣ್ತಿಯರ ಪರಿಸ್ಥಿತಿ ಏನಾಯ್ತು, ಎಷ್ಟೊಂದು ಜನ ತೀರ್ಕೊಂಡ್ರು. ಇವತ್ತು 108 ಅನ್ನ ಕೊಟ್ಟಂತ ಇವತ್ತು ಧೀಮಂತ ನಾಯಕ ಶ್ರೀರಾಮುಲು ಅವರು ಟೈರ್ ಇಲ್ಲಾರದೆ ಗಾಡಿಗಳು ನಿಂತವ್ರಿ ಹಾಸ್ಪಿಟಲ್ ನಲ್ಲಿ, ಬೇಕಾದ್ರೆ ನಿಮ್ಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಾನು. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ಬಿಜಾಪುರದಲ್ಲಿ ಇರ್ತಕ್ಕಂಥ ಮಹಾನಗರ ಪಾಲಿಕೆ ಪರಿಸ್ಥಿತಿ ಏನಿದೆ? ಇವತ್ತು ಕಾರ್ಮಿಕರ ಪಗಾರ ಕೊಡ್ಲಿಕ್ಕೆ ದುಡ್ಡಿಲ್ಲ, KSRTC ನೌಕರಿಗೆ ಕೊಡ್ತಕ್ಕಂಥ ದುಡ್ಡಿಲ್ಲ. ಆದ್ರೆ ಇನ್ನು ಅನೇಕ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಕಿತ್ತೊಗಿಬೇಕು. ಈ ಕಿತ್ತೊಗಿಬೇಕಪ್ಪ ಅಂದ್ರೆ ನೀವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕು. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಭಾರತೀಯ ಜನತಾ ಪಕ್ಷಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೀನಿ. ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ಇನ್ನ ಮಾತಾಡಿಲ್ಲ ಮರ, ಜಲ್ದಿ ಚೀಟಿ ಕೊಟ್ರಲ್ಲ. ನಾನು ಹೇಳಿದಿಲ್ಲ ನಿಮ್ ಚೀಟಿ ಕೊಡ್ತಾರೆ ನನಗೆ ಅಂತೇಳಿ. ಇರ್ಲಿ, ಮುಗಿಸ್ತೀನಿ ನಾನು. ಸನ್ಮಾನ್ಯ ಇವತ್ತು
ನಾನು 4 ಸಲ ಇವತ್ತು ಬಬಲೇಶ್ವರ ವಿಧಾನಸಭಾದಲ್ಲಿ ಸೋತಿರಬಹುದು. ಇವತ್ತು ಸೋತರು ಕೂಡ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ನನ್ನ ಜನ ಇವತ್ತು ಪ್ರತಿ ಚುನಾವಣೆಯಲ್ಲಿ ನನಗೆ 13ರಿಂದ 15 ಸಾವಿರ ಮತಗಳನ್ನು ಹಾಕಿಕೊಟ್ಟಿದ್ದಾರೆ. ಅವರು ಋಣದಲ್ಲಿ ನಾನು ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೀನಿ. ಇವತ್ತು ಬಂಧುಗಳೇ, ನಾನು ಸೋತರು ಕೂಡ ಇವತ್ತು ನನಗೆ ರಾಜ್ಯದಲ್ಲಿ ಗುರುತಿಸಿ ಇವತ್ತು ಯಾವಾಗಾದರೂ ಕೂಡ ಯಾರ ಮನೆಯಲ್ಲಿ ಒಂದು ಕಪ್ ನಾವು ಚಾ ಕುಡಿದಿದ್ರೆ ಅದು ಅರಿವು ಇಡಬೇಕಾಗ್ತದೆ. ಇವತ್ತು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ನನ್ನನ್ನು ಗುರುತಿಸಿ ಈ ರಾಜ್ಯದಲ್ಲಿ ಒಬ್ಬ ನಿಗಮನ ಅಧ್ಯಕ್ಷ ಮಾಡಿದ್ರಲ್ಲ, ಅವರ ಋಣದಲ್ಲಿ ನಾವು ಇರಬೇಕಾಗ್ತದೆ ಬಂಧುಗಳೇ, ಋಣದಲ್ಲಿ ಇರಬೇಕಾಗ್ತದೆ. ಆದ್ರೆ ನಿಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಈ ಹೋರಾಟ ಇಲ್ಲಿವರೆಗೆ ನಿಲ್ಲಂಗಿಲ್ಲ. ಈ ಹೋರಾಟ ಎಲ್ಲಿವರೆಗೆಪ್ಪ ಅಂತಂದ್ರೆ ನಾವು ಗೆಲ್ಲುವರೆಗೆ ನಮ್ಮ ಹೋರಾಟ ಇರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತನಾಡದೆ. ಈ ಮತ್ತೊಂದು ಚೀಟಿ ಕೊಡ್ತಾರೆ ನಾ ಭಾಳ ಮಾತಾಡಿದೆ ಅಂದ್ರೆ, ಅದಕ್ಕೆ ದಯಮಾಡಿ ನಿಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ತೀನಿ, ಇವತ್ತೇನು ನಮ್ಮ ಬಿಜಾಪುರ ಜಿಲ್ಲೆಗೆ ಬರ್ತಕ್ಕಂಥ ನಮ್ಮ ಹಿರಿಯ ಸೋದರ ವಿಜೇಂದ್ರ ಅಣ್ಣವ್ರಿಗೆ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ನಾವೆಲ್ಲರೂ ಕೈ ಎತ್ತಿ ಅವರಿಗೆ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿ ಇವತ್ತು ಕೈ ಎತ್ತಿ ಹೇಳ್ಬೇಕಂತೇಳಿ ನಾನು ಕೇಳಲಿಕ್ಕೆ ಹೇಳ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್